ಹೌದು ನೋಡು ಮತ್ತೆ ಕಾಮನ್ ಬಿಲ್ ಅಂದ್ರೆ ಇಲ್ಲಿ ಮುಗಿದ್ಮೇಲೆ ಅಲ್ಲಲ್ಲಿ ಇಲ್ಲಿ ನೋಡಿ ಅಲ್ಲಿ ಮುಡಿ ಬರ್ತ ಕಾಮನ್ ಕಾಣುತ್ತೆ ನೋಡಿದ್ರೆ ಕಾಣುತ್ತೆ ನೋಡಿ ಏ ತಲೆ ತೆಗಿಲಿ ಹಂಗೆ ಬಿದ್ದೋತ್ ನೋಡೋದು ಆಚೆ ಕಡೆ ಇನ್ನೂ ಹಚ್ಚವಾದ್ರೆ ಇತ್ತಂದು ಬರ್ತದು ಹೌದು ಆ ನೀರು ಒಂದು ಹೆಂಗೆ ನಿಸರ್ಗ ಆದಂಗಾಗೈತು ಮ್ಯಾಗಿಂದ ನೀರು ಬೀಳ್ತಿಲ್ಲ ಪಡಿಗೆ ಅಲ್ಲಿ ಹೊಡೆದಿದ್ದು ಇದನ್ನ ಕರಿನ ಆಗಿ ಹೋಗಿದ್ದು ದೂರ ಆಗೈತಂತ್ರಿ ಒಂದು ಜೋಡಿ ನಮ್ಮ ಬಿಡಪ್ಪ
ಸಿಂಧೂರ ಲಕ್ಷ್ಮಣನಿಗೆ ಸಿಂಧೂರ ಲಕ್ಷ್ಮಣನಿಗೆ ಮೌಲಾಲಿ ನಿಮ್ಮಣ್ಣ ತುಳಸಿಗೆರೆ ಹನುಮಪ್ಪನ ಜಾತ್ರೆಗ ಕುಸ್ತಿ ಗೆದ್ದು ಬಂದ ಅಂತ ಕಾಣ್ತೈತಿ. ಏನೈತಿ ಇವತ್ತು ತುಳಸಿಗೆರೆ ಹನುಮಂತೇವ್ರ ಜಾತ್ರೆಯಾಗ ಕಡೆದ ಕುಸ್ತಿ ಸಾರಿದ ಕಡಿಗುಡ್ಡು ಪೈಲ್ವಾನನ್ನ ಈ ನಮ್ಮ ಲಕ್ಷ್ಮಣ ಮಾವ ಒಂದ ಬೇಜಿನಾಗ ಚಕ್ ಅಂತ ಒಗದ ಸಿಂಧೂರ ಸಿಂಹ ಅಂತ ಕಡೆ ಪಡ್ಕೊಂಡು ಬಂದಾನವ. ಕಡೆ ಪಡ್ಕೊಂಡು ಬಂದಾನ. ಅವನೇನ್ ಕೇಳ್ತೈತಿ ಮುದಿಕೆ ಇಷ್ಟೋ ತಾಲ್ಗೆ ಹೊಡ್ಕೊಂಡ್ ಜೈಕಾರ ಹಾಕೊಂಡ್ ಬಂದಿದ್ ಕಿವ್ಯಾಗ ಹೊಕ್ಕಿಲ್ಲ ನಿನಗ ಗಡನ ಆರ್ತಿ ತಗೊಂಬ ಅಂತ ಹೇಳವ ಗಂಗವ್ವ. ತರ್ತಾಳ ತಡೀರು ಹಿಂಗ್ಯಾಕ್ ಗಡ್ಬಡ್ ಮಾಡ್ತೀರಿ ಮಳೆಯಾಗ ನಿಂತ್ಕೊಂಡವ್ರಂಗೆ. ನಿನ್ಗೇನಪ್ಪ ಕುಸ್ತಿ ಒಗದ ಹುರುಪ್ನ್ಯಾಗ ಮಾತಾಡ್ತೀನಿ. ಅಲ್ಲಿ ಕುಸ್ತಿ ಕಂಡದಾಗ ನೀನು ಹೊತ್ಕೊಂಡ್ ಅಡ್ಡಾಡ್ದ ಗೊತ್ತು ಅದ್ರ ಸಂಕಟ ತುಸ ವಾಚ್ಯದ್ಯಾ ಮಾರಾಯ. ಆ ತುಳಸಿಗೆರೆ ಹನುಮಪ್ಪನ ಹೊತ್ಕೊಂಡ್ ಅಡ್ಡಾಡ್ದಂಗ ಆತಪ್ಪ. ಭಾರಿ ಗಂಭೀರ ಇರ್ಲಿ ಬಿಡಪ್ಪ, ಅದೊಂದು ಕಡೆ ಕುಸ್ತಿ ಹೋಗಿದ್ದೀನಿ ಅಂತ ನೀನ ಬಾಳ ಗಂಭೀರ ಆಗಿದ್ದಿ ಬಿಡು. ಬೆಳಗು ಈ ಸಿಂಧೂರ ಸಿಂಹದ ಮೈಕಟ್ಟಿಗೆ ಅದೆಷ್ಟು ಜನ ದೃಷ್ಟಿ ನಟ್ಟವೋ ಏನೋ. ಆ ತುಳಸಿಗೆರೆ ಹನುಮಪ್ಪನ ಒಕ್ಕಳಿ ನೀರು ನೀವು ಸೇಸಿಯವ ಕಡೆಗೆ. ಏ ತಂಗಿ ನನ್ಗೊಬ್ಬಗ ಆರ್ತಿ ಬೆಳಗ್ದಲ್ಲವಾ, ಇವ್ರು ಮೂವರ್ಗೂ ಬೆಳಗಲ್ಲ ಆರ್ತಿನ. ಕಡೆದ ಕುಸ್ತಿ ಒಗದು ಬಂದಾರೆ ಮತ್ತ ನಿಮ್ಮ ಅಣ್ಣ ಒಬ್ಬನೇ ಒಗದು ಬಂದಾರ ಅಂತ ತಿಳ್ಕೊಂಡೇನು. ಅವ ಕಡೆ ಕುಸ್ತಿ ಒಗದ್ರ ನಾವು ನಮ್ಮ ಹಾವಳಿ ಸಿಕ್ಕ ಗಡಿಗಳ ಟಾಂಕ್ ಮೇಲ್ ಮಾಡಿ ಬಂದಿರಿ. ಬೆಳಗವ ಸುಮ್ಮನೆ ಪುಗಿಸಟ್ಟಿ ಮಾತಲ್ಲಿದ ರೊಕ್ಕ ಕೊಟ್ಟು ಮಾತಾಡಪ್ಪ. ಹಕ್ಕಿಕತ್ತು ಹಂಗೆ ಸಾಯ್ತ ನಿಂತ್ರಿ ಅಪ್ಪ. ಒಟ್ಟಿಗೆ ಬೆಳೆದಿರ್ತೀವಿ. ನೀವು ಮೂವರು ಒಳಗೆ ಹೋಗಿ ಜಳಕ ಮಾಡಿ ಗಂಗವ್ವ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೆನೆ ಮೊಸರು ಹಚ್ಕೊಡ್ತಾ ತಿಂದಿರಿ ಅಂತ ನೋಡ್ರಿಪ್ಪ. ಜಳಕ ಊಟ ಮಾಡಕ ನಮ್ಗೆ ಪುರ್ಸತ್ತಿಲ್ಲ ಈಗ, ಯಾಕಂದ್ರೆ ನಾವು ಗಡನ ಊರಿಗೆ ಹೋಗ್ಬೇಕಾಗ್ಯದ. ಮನೆಯಾಗ ಹೇಳಿ ಸಹಿತ ಬಂದಿಲ್ಲ ನಾವು. ಈ ಸದ್ದ ಹೊರಡ್ಬೇಕು. ಜಳಕ ಬೇಡ ಊಟ ಬೇಡ. ಗಡನ ಒಂದು 3 ಚರಿಗೆ ಹಾಲು ಇದ್ರು ಕೊಟ್ಬಿಡು. ಇಲ್ಲೇ ಕುಡಿದ್ರೆ ರೊಟ್ಟಿ ಕೊಟ್ಟು ಬಿಡ್ತೀವಿ ನಾವು. ಹಾಲು ಏನ್ ಮಾಡ್ತೀವೋ ತಮ್ಮ, ಆ ಗಡನ ಗಂಗವ್ನ ಮದ್ಗಿ ಹೋಳಿಗೆ ಊಟ ಹೊಡಿಸ್ಬಿಡ ಅಂತ ಕೇಳು. ಹುಡುಗಟ್ಟಿಗೆ ಮಾತಲ್ಲ ತಂಗಿ, ನರಸಿಂಹ ಹೇಳೋ ಮಾತು ಖರೆ ಐತಿ. ಮೊನ್ನೆ ನಿನ್ನ ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋದ ಆ ರಡ್ಡಟ್ಟಿ ಮಾಡಿ ಮಂತಂದವರು ಇದ ವರ್ಷನ ಹುಡುಗಿ ಮದುವೆ ಮಾಡಿಕೊಡ್ರಿ ಅಂತ ಪಟ್ಟು ಹಿಡಿದು ಬಿಟ್ಟಾರ. ಹುಡುಗರು ಬೆಳಗ್ ನಿಂತಾರ. ನನ್ನ ಬಂಗಾರದಂತ ತಂಗಿ ನೋಡ್ಯಾರ ಅಂದ್ಮೇಲೆ ಅವ್ರು ಹಾಕಿ ಬಿಡ್ತಾರ ಇದ ವರ್ಷದಾಗ ನನ್ನ ಮದ್ವೆ ಮಾಡ್ರಿ ಅಂತ ಜಗಳ ತಕ್ಕಲ್ ಮನೆ ಹಿಡಿದುಕೊಂಡ ಅಂತ. ಅವರೆಲ್ಲ ವರ್ಷ ತಮ್ಮ ಮಾವ ಅದೇ ಸುಳ್ಳಾದಿತ್ತು ನೋಡಿ. ಇವ್ರು ಕೂಡ ಸೇರ್ಕೊಂಡು ನೀನು ನನ್ನ ಹುಡುಗಾಟಿಗೆ ಮಾಡಿದೆ ಅಂದ್ರೆ ಬಿಸಿ ಬಿಸಿ ಸಜ್ಜಿ ರೊಟ್ಟಿ ಮಾಡ್ಕೊಡಲ್ಲ. ಎತ್ತಿ ನಮಗೆ ನೋಡ್ತಕತಿ, ನಾವು ಊರಿಗೆ ಹೋಗಿ ಬರ್ತೀವಿ, ಪಾದ ಕೊಡು. ಅಲ್ಲ ಊಟ ಮಾಡ್ದ ಹಂಗ ಹೋಗೋದನ ಇಂಥ ಪರಿಯಿಂದ ಯಾಕೆ ಬರ್ಬೇಕಾಗಿತ್ತು? ಗಂಗಮ್ಮ ಇಲ್ಲವಾ, ತುಳಸಿಗೇರಿ ಹನುಮಂತೇವರಿಗೆ ಕಾಯಿ ಹೊಡಿಸ್ಕೊಂಡ ಕುಸ್ತಿ ಕಡ್ದಾಗ ಒಂದು ಕುಸ್ತಿನ ಹೋಗಿ ಬಂದಿವಿ. ಆದ್ರೆ ಏನ್ ಮಾಡುದು, ಈ ನಮ್ ಲಕ್ಷ್ಮಣ ಮಾವ ಜಾತ್ರೆಗೆ ಬೆಟ್ಟನ್ನ ಕುಸ್ತಿ ಕಡ್ದಾಗ ಮಾತಿಗೆ ಮಾತಿ ಬೆಳೆದ ಕಡೆ ಎತ್ತಿದ ಆ ಕರಡಿ ಗುಡ್ಡದ ಪೈಲ್ವಾನ ಕುಸ್ತಿ ಒಗದ ಬ್ಯಾಡೋ ತಮ್ಮ, ಆ ಕಡಿ ಕೂಡ ಕುಸ್ತಿ ಹಿಡಿದ್ ಬೇಡ ಅಂತ ಹೇಳಿ ಮಾವು ರಗಡ ಮಂದಿ ಬಹಳ ಹೇಳಿದ್ರು. ಆದ್ರೂ ಈ ನಮ್ಮ ಮಾವು ಹಿಡಿದಾಟ ಬಿಡಲಿಲ್ಲ. ಆ ಧಾಡ್ಸಿ ಪೈಲ್ವಾನ ಜೋಡಿ ಕುಸ್ತಿ ಹಿಡಿದ ಅವನು ಒಯ್ಯ ತಿರ್ತಾನ ಸಟ್ ಹೊರದ್ ನಿಂತ. ಆದ್ರೆ ಏನ್ ಮಾಡುದು, ಘರಾಣ ಒಂದ ಪೇಚಿನಾಗ ಹಿಂಡ
ನಮಗೂ ಸಂತೋಷ ಆತ. ಪರಿಸಿ ಪೈಕಿ ಮಗ ಕುಸ್ತಿಗೆ ಬರ್ರಿ ಅಂತ ಕಡೆಯಕ್ಕಿಂತ ಕೈಯಾಗಿ ಇಟ್ಕೊಂಡು ಕಣಕ್ಕೆ 3 ಸುತ್ತು ತಿರುಗಿದ್ವಿ. ಮಗನು ಮ್ಯಾಲ ಕೇಳೇ ಇಲ್ಲ. ಹಣ್ಣಿ ಮ್ಯಾಲ ಏನೈತವ ಮಾವನ ಹಗಲ್ ಮ್ಯಾಲ ಕುಂದ್ರಿಸ್ಕೊಂಡಿದ್ದ, ಹಣಗಿ ಕೂಡ ಮ್ಯಾಲ್ಸ್ಕೊಂತ ಸಿಂಧೂರಿಗೆ ಹೊಂಟ ಬಂದಿತ್ತು. ಇಷ್ಟೈತ್ ನೋಡವ ನಮ್ಮ ಕತಿ. ಇಷ್ಟೈತೇನಪ್ಪ ನಿನ್ನ ಕತಿ? ಹರಿಯಿತು ನಮಸ್ಕಾರ. ಏ ಲಕ್ಷ್ಮ, ಆದಷ್ಟು ಬ್ಯಾಗ್ ಇದ ವರ್ಷದಾಗ ನಮ್ಮ ತಂಗಿ ಮದುವೆ ಮುಗಿಸ್ಬಿಡಲ್ಲಪ್ಪ. ಹೌದಪ್ಪ, ಆದಟ್ಟು ಗಡಾನ ಹಾಕಿ ತಲೆ